ಅವಂದೇ ಬಾರು, ಅವಂದೇ ವೈನ್ ಸ್ಟೋರು. ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5 ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ನಿಮ್ಮವರವರೇ ಅಂತೀರಾ CM ಏನು ಕ್ರಮ ತಗೊಂಡಿರಿ? ಇಲ್ಲಿಗೆ ಬಂತು. ನೀವು ಹೇಳಿದ್ರಲ್ಲ ನಮ್ಮೂರನೇ ಅಂತ, ಫಸ್ಟೇ ಒಪ್ಕೊಂಬಿಟ್ರಿ. ನಾನು ಹೇಳಕ್ ಮುಂಚೆನೆ ನಾನು ಅದಕ್ಕೆ ಹೇಳಿದೆ, ನಮ್ಮ CM ಹೇಳ್ತಾರೆ ನಾನು ಇವರನೇ ಅಲ್ಲ ಅಂತ ಅಂದ್ಬಿಡ್ತಾರೆ ಅಂತೆ. ನೋಡ ಅಂದ್ಬಿಟ್ರಿ ಈಗ ಅಂತ ಹೇಳಲಿಲ್ಲಪ್ಪ. ಇಟ್ಸ್ ಎ ಫ್ಯಾಕ್ಟ್. ಅವನು ಗುದ್ದಿಗೆರೆ ಅವನು, ನಾನು ಸಿದ್ದರಾಮಯ್ಯ ಅವನು. ಸರಿ ಸರ್, ನೀವು ಹೇಳ್ಬೇಕು. ಅವನು ಹೇಳ್ಬೇಕಲ್ಲ, ಅವನು ಹೇಳ್ಬೇಕಲ್ಲ ನಾನು ನಿಮ್ಮೂರನಲ್ಲ ಊರನಲ್ಲ ಅಂತೇಳಿ. ಅವನು ಕರೆದು ಕೇಳಪ್ಪ. ನಿಮ್ಮ ಜೊತೆ ಅವನು ಚುನಾವಣೆಗೆ ನಿಂತು ಚೇರ್ಮನ್ ಆಗಿರೋನು ಸರ್. ನಾನು ಹೆಂಗೆ ಕರೆದು ಕೇಳಲಿ ಸರ್? ಈಗೇನೋ ಪ್ರೆಸ್ ಮೀಟ್ ಕರಿತಾವ್ರ 12 ಗಂಟೆಗೆ ಏನೋ ಪ್ರೆಸ್ ಮೀಟ್ ಅಂತ ಅನೌನ್ಸ್ ಮಾಡೋರಿಗೆ. 12 ಗಂಟೆಗೆ ವಿಧಾನಸಭೆ ಚರ್ಚೆ ಆಗ್ತದೆ. ಮಂತ್ರಿ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ಹೊಸ ಮಂತ್ರಿ ಯಾರು ಮಾಡಿಸ್ಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಮುಂದಕ್ಕೆ ಹೋಗ್ತೀನಿ. ಸ್ಪೀಕರ್ ರಾಜೀನಾಮೆ ಕೊಟ್ರೆ ನೀವು ಖುಷಿ ಪಡ್ಬೇಕು, ಏನಾದ್ರು ಜಾಗ ನಿಮ್ ಖಾಲಿ ಆಗತ್ತೆ ಅಂತ. ನೀವು ಟೆನ್ಷನ್ ಮಾಡ್ಕೊಂಡ್ರದ್ ನೋಡಿ ಸರ್. ನಮಗೆ ಇದರಲ್ಲಿ ಖುಷಿ ಆಗೋದ ಏನು ಇಲ್ಲ. ನೀವು ರಾಜೀನಾಮೆ ಪೊಲೀಸಲ್ಲಿ ಐತೆ ಕೇಳಿ ಪರಮೇಶ್ವರ್ ಅವ್ರನ್ನ. ಯಾರು ಕೊಲೆ ಮಾಡ್ದೋ ಎಲ್ಲಿ ಹುಡ್ಕೊಂಡು ಹೋದವ್ರ್ತಾರೆ, ಯಾರಿಗೆ ಆಸ್ತಿ ಸೇರ್ತೈತೆ ನೋಡು ಅವನ್ನ ಹುಡುಕ್ತಾರೆ ಫಸ್ಟು. ಈಗ ನೀವು ಮಂತ್ರಿ ರಾಜೀನಾಮೆ ಕೊಡ್ತೀರಾ, ಕೊಟ್ಮೇಲೆ ಬೆನಿಫಿಟ್ ಯಾರಿಗೆ? ನಿಮ್ಮವ್ರಿಗೆ. ಅದಕ್ಕೆ ಹೇಳಿದ್ದು ಮುಂದಕ್ಕೆ ಹೋಗಿ ಅಂತ. ನೀವೇನು ತಗೊಳಕ್ ಹೋಗ್ಬೇಡಿ ಸರ್. ಅಬ್ಕಾರಿ ಇಲಾಖೆ ಮಾತ್ರ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೀವು ಒಳ್ಳೇದಲ್ಲ. ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗೋದೇ ಇಲ್ಲ. ಆ ರೋಡಾಗ ಹೋಗಲ್ಲ ನೀವು. ಓದ್ತೀರಾ? ನಡೆ ಮುಂದೆ ಯಾಕೆ ಇನ್ನ ನಾನು ಶುರು ಮಾಡಿಲ್ಲ. ಅವಾಗೆ ಶುರು ಮಾಡ್ಬೇಕು. ಯಾವತ್ತೂ ಹಿಂಗ್ ಮಾಡಿಲ್ಲ ನೀವು. ಇನ್ನ 2 ದಿನ ಆಯ್ತು ಸರ್. ನಂಬರ್ 1 ಇಲಾಖೆ ಸರ್ ಇದು. ಆದಾಯ ತಂದು ಕೊಡೋದು. ಬೇಕಾದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡೋಣ ಅಸೆಂಬ್ಲಿನ, ಪರವಾಗಿಲ್ಲ.